ಮಾಡಬೇಕು ಅಂತ ಡೈರೆಕ್ಟರ್ ಕೇಳಿದಾಗ ಪ್ರೀತಿಯಿಂದ ಬಂದು ಮಾಡಿಕೊಡ್ತೀನಿ ಅಂತಂದರು. ಕವಿಗಳು ಬರೆದಿರೋ ಹಾಡುಗಳನ್ನ ತುಂಬ ಮುಕ್ತವಾಗಿ ಯಾವುದೇ ಮತ್ಸರ ಇಲ್ಲದೆ ತುಂಬ ಖುಷಿಯಾಗಿ ಹೊಗಳಿದ್ರು. ಥ್ಯಾಂಕ್ ಯು ಡೈರೆಕ್ಟ್ರೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಸರಸ್ವತಿ ಪುತ್ರರು, ಗೋಕುಲ್ ಸರ್, ಪವನ್, ನಮ್ಮ ಶ್ರೀಧರ್ ಸಾಮ್ರಾಮ್, ಚಲುವದಿ ಕುಮಾರ್ ಅವರು, ಡೈರೆಕ್ಟರ್ ನಾಗಶೇಖರ್ ಎಲ್ಲರೂ ಮಾತಾಡೋರು ಅಭಿಪ್ರಾಯಗಳನ್ನ ಹೇಳಿದ್ದಾರೆ. 17ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಹಾಡುಗಳು ನೋಡಿದ್ದೀರಾ. ಈಗೊಂದು ಟ್ರೇಲರ್ ನಾಗೇಂದ್ರ ಪ್ರಸಾದ್ ಅವರು ಲಾಂಚ್ ಮಾಡ್ತಾರೆ. 1 ನಿಮಿಷದೊಂದು ಟ್ರೇಲರ್ ಕಟ್ ಮಾಡಿದ್ದೀವಿ. ಇದು ಬಹುಶಃ ನಮ್ಮ ಈ ಸಿನಿಮಾ ಕುರಿತಂತೆ ಪತ್ರಿಕಾಗೋಷ್ಠಿ ಬಿಫೋರ್ ರಿಲೀಸ್ ಇದೆ ಲಾಸ್ಟ್ ಅನ್ಸುತ್ತೆ. ನೆಕ್ಸ್ಟ್ ಸಕ್ಸಸ್ ಮೀಟರ್ ಮೀಟ್ ಮಾಡೋಣ. ಸೊ ಅದಕ್ಕೆ ಮುಂಚೆ ಇಲ್ಲಿ ಎಲ್ಲರೂ ಮಾತಾಡ್ಬಿಟ್ಟಿದ್ದೀವಿ, ಪವನ್ ಅವರೊಬ್ರು ಮಾತಾಡಿಲ್ಲ. ಸೊ ಹಂಗಾಗಿ ಅವರು ಆಮೇಲೆ ವಿಶೇಷವಾದ ಒಂದು ಸೂಚನೆ, ನಿರ್ಮಾಪಕ ವಿಜಯ್ ಕುಮಾರ್ ಅವ್ರ ಮಗ ಪವನ್, ವಿಜಯನ್ ಅವ್ರ ಮಗ. ಎಲ್ರಿಗೂ ನಮಸ್ತೆ. ನಮ್ಮ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. 63 ಮಲ್ಟಿಪ್ಲೆಕ್ಸ್ ಇದೆ. ಖಂಡಿತ 63 ಮಲ್ಟಿಪ್ಲೆಕ್ಸಲ್ಲೂ ನಮ್ಮ ಕನ್ನಡ ಒಂದು ಸ್ವಲ್ಪ ಕಡೆ ಹೋಗೋದಿಲ್ಲ. ಅದು ಬಿಟ್ಟು ಒಂದು 40 to 45 ಮಲ್ಟಿಪ್ಲೆಕ್ಸ್ ಕನ್ಫರ್ಮ್ ಆಗಿ ಹೋಗುತ್ತೆ. ಅದೆಲ್ಲ ಕಡೆನೂ ನಮ್ಮ ಶೋಸ್ ಚೆನ್ನಾಗಿರುತ್ತೆ. ಖಂಡಿತವಾಗೂ ಪಿಕ್ಚರ್ ಚೆನ್ನಾಗಿದೆ, ಸೂಪರ್ ಹಿಟ್ ಆಗುತ್ತೆ. 2 ರಿಂದ 3 ಶೋ ಕೊಡ್ತಾರೆ. ಪಿಕ್ಚರ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಡೇನೇ ರೈಸ್ ಮಾಡ್ತಾರೆ. ಪಿಕ್ಚರ್ ಚೆನ್ನಾಗಿದೆ, ಖಂಡಿತವಾಗೂ ರೈಸ್ ಆಗುತ್ತೆ. ಶೋ ಟೈಮಿಂಗ್ಸ್ ಎಲ್ಲ ನಾನು ಒಳ್ಳೆ ಟೈಮಿಂಗ್ಸೇ ತೊಗೊತೀನಿ ಸರ್. ಅಲ್ಲ, ಅರ್ಲಿ ಮಾರ್ನಿಂಗ್ ಶೋ ಎಲ್ಲ ನಾವು ಕನ್ನಡ ಸಿನಿಮಾಗೆ ಹಾಕ್ಬಿಡ್ತಾರೆ ಅವರು. ಅದಕ್ಕೆಲ್ಲ ನಾನು ಅಬ್ಜೆಕ್ಷನ್ ಮಾಡ್ತೀನಿ. ನಾನು ಖಂಡಿತವಾಗೂ ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ, ದಿಸ್ ಇಸ್ ಅ ಫ್ಯಾಮಿಲಿ ಆಡಿಯೆಂಟಲ್ ಪಿಕ್ಚರು. ಸೊ ವಿ ವಿಲ್ ಗೆಟ್ ಎ ಗುಡ್ ಶೋಸ್ ಆ್ಯಂಡ್ ಗುಡ್ ಟೈಮ್ಸ್. ಮಾರ್ನಿಂಗ್ ಶೋನು ಇರುತ್ತೆ, ಮಾರ್ನಿಂಗ್ ಶೋ ಇರಲ್ಲ ಅಂತಲ್ಲ, ಬಟ್ ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ. ಮಿತ್ರರಿಗೆ, ವಿಶೇಷವಾಗಿ ನಮ್ಮ ನಾಗೇಂದ್ರ ಸರ್, ನಮ್ಮ ಡಿಸ್ಟ್ರಿಬ್ಯೂಟ್ರು ಗೋಕುಲಣ್ಣ, ವೈಟ್ ಆ್ಯಂಡ್ ವೈಟ್ ಡೇಸ್ ಮಾಟ ಬಂದಿದ್ದಾರೆ ನೋಡಿ. ನಮ್ಮ ಪವನ್ ಅವರು, ಶ್ರೀಧರ್ ಅವರು, ನಮ್ಮ ಕಿಟ್ಟಪ್ಪ, ವಿಶೇಷ ನಮ್ಮ ಡೈರೆಕ್ಟ್ರು ಮತ್ತು ನನ್ನ ಸ್ನೇಹಿತರು ಪ್ರದೀಪು, ಇಂದು ಮತ್ತು ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ತಮಗೆಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾತಾಡಿದ್ದೀವಿ. ಏನು ಮತ್ತೆ ತಾರೀಕು ಬರಬೇಕಾಗಿದ್ದು ಏನಕ್ಕೆ ಪೋಸ್ಟ್ ಆಯ್ತು ಅದು ರೀಸನ್ ಕೊಟ್ಟಿದ್ದೀವಿ. ಮತ್ತೆ ಅದೇ ವಿಚಾರ ರಿಪೀಟ್ ಮಾಡಲ್ಲ. ತಾವೆಲ್ಲ ನೋಡಿದ್ದೀರ, ಚೆನ್ನಾಗಿ ಪ್ರಸಾರ ಮಾಡ್ತಾ ಇದ್ದೀರಾ, ಜನರು ರೀಚ್ ಆಗಂಗೆ ಮಾಡಿ. ಆ್ಯಕ್ಚುಲಿ ಅದ್ಭುತವಾದ ಸಿನಿಮಾ, ತಮಗೆ ಗೊತ್ತು, ತುಂಬ ಚೆನ್ನಾಗಿದೆ. ಎಲ್ಲ ಜನರು ರೀಚ್ ಆಗಿ ಮಾಡಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಒಂದು ಹೇಳಬೇಕು, ಸಂಜೆ ಅಡೆತಡೆ ಆಗ್ತಿದೆ ಅಂದ್ರಲ್ಲ, ಮೊನ್ನೆ ಒಂದು ಮಾತು ಹೇಳಿದೆ ಎಲ್ರಿಗೂ. ಸರ್, ಪ್ರೊಡ್ಯೂಸರ್ಗೆ ಹೇಳಿದೆ ಕೇಳಿ, ಈ ಸಂಜು ವೆಟ್ಸ್ ಗೀತಾ ಅಂತ ಟೈಟ್ಲ್ ಇಟ್ಕೊಂಡು ಪಿಕ್ಚರ್ ಮಾಡೋದೇ ಕಷ್ಟ ಬ್ರದರಲ್ಲಿ. ಯಾಕೆ? ಸಕ್ಸಸ್ ಸಿಕ್ಕಿಲ್ವಾ ನಿಮಗೆ? ಇದು ಸಕ್ಸಸ್ ಸಿಕ್ಕಿದೆ, ಬಟ್ ಒಂದು ಮದುವೆ ಮಾಡಿದಷ್ಟೇ ಕಷ್ಟ ಬರುತ್ತೆ, ಕೊನೆ ಮಿನಿಟಲ್ಲೂ ಕಷ್ಟ ಬರುತ್ತೆ ಅಂತ. ಸೊ ನಾವು ತುಂಬ ಸಂತೋಷವಾಗಿ ಎಂಥದ್ದನ್ನು ಚೇಸ್ ಮಾಡಿ ಅಲ್ಲಿ ಇಷ್ಟಪಟ್ಟು ನಾವು ಚೇಸ್ ಮಾಡಿಬಿಡ್ತೀವಿ. ಈಗ ಬರ್ತಾ ಸಂಜೆ ಒಂದು ಫೋನ್ ಬಂತು, ಥಿಯೇಟ್ರ್ ಫೋನ್ ಮಾಡಿದ್ರು. ಫೋನ್ ಮಾಡಿ, ಅಣ್ಣ ನೀವು ಅವರು ಮಾಡಿ, ಇವರು ಮೈಸೂರು, ಅಣ್ಣ ನೀವು ಪೂಜೆ ಮಾಡ್ತೀರ ಅಣ್ಣ ಮನೇಲಿ ಅಂದರು. ಹ್ಞೂ ಕಣ ಮಾಡ್ತೀವಿ, ಯಾಕಣ್ಣ ಅಂದೆ. ಅಣ್ಣ ನಿಮ್ಮ ಮನೇಲಿ ಯಾವ ಫೋಟೋ ಮಾಡಿದ್ದೀರಿ? ದೇವ್ರ ಮನೇಲಿ? ದೇವ್ರ ಮನೆಯಲ್ಲ, ನಮ್ಮ ಮನೆ ದೇವ್ರ ಸಿದ್ದಪ್ಪಾಜಿ ಫೋಟೋ ಮಾಡಿಕೊಂಡಿದ್ದೀರಿ. ಅಣ್ಣ ಅದನ್ನು ನೀವು ತೆಗೆದುಕೊಡ್ಬೇಕಲ್ಲ. ಹಾಂ, ನಮ್ಮ ಮನೆ ದೇವ್ರ ಫೋಟೋ ನೀನೇ ತೆಗಿ ಕೇಳ್ತಾ ಇದೆಯಾ ಅಂತ ನಾನು. ಯಾಕೆ ಅಂದೆ. ಅಣ್ಣ ಅದು ಯಾರೋ ಸ್ಟೇಜ್ ತಂದ್ಬಿಟ್ರಲ್ಲ ಹೈದ್ರಾಬಾದವರು, ಅವ್ರು ಫೋಟೋ ಹಾಕ್ಬಿಡಿ ಅಣ್ಣ, ಭಾಳ ಒಳ್ಳೇದು ಮಾಡ್ಬಿಟ್ಟವ್ರಣ್ಣ. ನಿಮಗೆ ಹೋದ ವಾರ ಆಗಿರೋ ಭಾಳ ಕಷ್ಟ ಆಗ್ಬಿಡೋದು, ಈ ವಾರ ಥಿಯೇಟ್ರಲ್ಲಿ ಪಿಕ್ಚರಲ್ಲಿ ಎಲ್ಲ ಒದ್ದಾಡ್ತಾವ್ರಣ್ಣ. 250 ಥಿಯೇಟ್ರ್ ಬೇಕಾದ್ರೆ ಹಾಕೋಬೋದು ಕಣ, ನೀವು ಅಂಥ ಒಳ್ಳೆ ಕೆಲಸ ಮಾಡ್ಕೊಟ್ಬಿಡಲ್ಲ ಅಣ್ಣ. ಆಗಿದೆ. ಹಂಗಾಗಿ ಅಷ್ಟು ಒಳ್ಳೇದಾಗಿದೆ. ಮನೆ ದೇವರ ಫೋಟೋ ತೆಗೆದ್ರು, ಆ ಎಪ್ಪರ ಫೋಟೋ ತಗೊಳ್ಳಿ ಅಂತ ಹೇಳೋಷ್ಟು ಒಳ್ಳೇದಾಗಿದೆ. ನಿಜವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀವಿ. ಎನಿವೆ, ಇಟ್ ಇಸ್ ಜಸ್ಟ್ ಅಂದರೆ ಸುಮ್ಮನೆ ಒಂದು ತಮಾಷೆಗೆ ಹೇಳಿದ್ದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಈ ವಾರ ಇನ್ನೂ ಅದ್ಭುತಗಳು ನಡೀತಾ ಇದೆ. ಒಳ್ಳೊಳ್ಳೆ ಥಿಯೇಟರ್ ಸೆಟಪ್ಗಳು ಸಿಗ್ತಾ ಇದೆ. ವಿ ಆರ್ ಲಕ್ಕಿ ಇನ್ ದಟ್ ವೇ. ವಿ ಥ್ಯಾಂಕ್ ಎವ್ರಿ ಒನ್ ಫಾರ್ ದ್ಯಾಟ್.